ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈ ಸೆಲ್ಫ್ ಪ್ಯಾಂಪರಿಂಗ್ ಡೇ ಅಂತ ನನ್ನ ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಾನು 2 ಡೇಸಿಂದ ವೀಡಿಯೋಸ್ ಹಾಕಿಲ್ಲ. ಏಕೆ ಅಂದರೆ ಆ ವೀಡಿಯೋ ಮಾಡಬೇಕು ಅಂದ್ಕೊಂಡು ಏನೋ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇರಲ್ಲ ಅಂತ ನಾನು ಸುಮ್ಮನಾದೆ. 2 ದಿನ ರೆಸ್ಟ್ ತೊಗೊಳ್ಳೋಣ ಅಂತ. ಮ್ಯಾರೇಜ್ ಫಂಕ್ಷನ್ ಇತ್ತು, ಹೋಗಿದ್ದೆ, ಅದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಹಂಗಂತಲೇ ಹೇಳ್ಬೋದು. ನಾನು ಸ್ವಲ್ಪ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಇದು ಬಂದು ಫ್ರೂಟ್ ಆ್ಯಂಡ್ ಅರ್ತ್ ಅಂತ ಎಲ್ಲ ಶಾಪಲ್ಲೂ ಸಿಗುತ್ತೆ, ಹೋಗಿ ತಗೊಳ್ಳಿ. ಇದು ತುಂಬಾ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂದಲಿಗೆ ಆಯಿಲು ಸಹ ಅಪ್ಲೈ ಮಾಡಿರಲಿಲ್ಲ. ಈ ಸೆಕೆಯಲ್ಲಿ ಕೂದಲು ಒಂಥರ ಸ್ವೆಟ್ ಥರ ಆಗಿತ್ತು ತುಂಬ ಅಂತಲೇ ಹೇಳ್ಬೋದು. ನನಗೆ ಒಂಥರ ಇರಿಟೇಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಹಂಗಾಗಿ ಒಂದು 3 ಡೇಸು ನಾನು ಈ ಟೈಮಲ್ಲಿ ಜಾಸ್ತಿ ಆಯಿಲ್ ಅಪ್ಲೈ ಮಾಡ್ತಿರಲಿಲ್ಲ. ಯಾಕೆಂದರೆ ನೆಗಡಿ ಆಗುತ್ತೆ ಅಂತ, ಪಾಪ ಫೀಡಿಂಗ್ ಟೈಮಲ್ಲಿ ಇರ್ತೀನಲ್ಲ, ಹಂಗಾಗಿ ಅದಕ್ಕೆ ಈ ಥರಷ್ಟೇ ಹಾಕ್ತಾಯಿದ್ದೀನಿ. ಥರಷ್ಟೇ ಅಪ್ಲೈ ಮಾಡ್ಕೊಂಡು ಅವತ್ತು 1 ಅವರ್ ಬಿಟ್ಕೊಂಡೇನೋ ಸ್ನಾನ ಮಾಡಿದೆ. ಇದಕ್ಕೆ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅಂತಂದರೆ, ವಾಮ್ ವಾಟರ್, ಬಿಸಿನೀರು, ಸ್ವಲ್ಪ ಬೆಚ್ಚ ನೀರು ಕಾಸ್ಕೊಂಡು ಅದೇನೋ ಮೆಹಂದಿ ಪುಡಿ ಇರುತ್ತಲ್ಲ ಅದನ್ನು ಕಲಿಸ್ಕೊಂಡು 1 ಅವರ್ ನೆನೆಸಿಟ್ಕೊಂಡು ಹಾಕ್ಕೊತೀನಿ. ಇದು ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕೂದಲು ಚೆನ್ನಾಗಾಗುತ್ತೆ. ಒಬ್ಬೊಬ್ಬರು ಮೆಹಂದಿ ಏನಂತಕ್ಕೆ ಹಾಕ್ತಾರೆ ಅಂದರೆ ವೈಟ್ ಹೇರ್ಸ್ ಬಂದಾಗ ಮತ್ತು ಬ್ಲ್ಯಾಕ್ ಹೇರ್ಸ್ ಏನಾರು ಆದಾಗ ಆ ಥರ ಹಾಕ್ತಾರೆ. ಆದರೆ ನಂಗೆ ವೈಟ್ ಹೇರ್ಸ್ ಯಾವುದೇ ಥರ ಇಲ್ಲ. ಹಂಗಾಗಿ ನಾನು ಈ ಥರ ಸಿಲ್ಕಿ ಸಾಫ್ಟ್ ಆಗಬೇಕು ಅಂತ ನಾನು ಇದನ್ನು ಮೆಹಂದಿ ಯೂಸ್ ಮಾಡ್ತೀನಿ. ಅದು ಜಾಸ್ತಿ ಯೂಸ್ ಮಾಡಲ್ಲ, 1 2 ಮಂತ್ಸ್ 3 ಮಂತ್ಸ್ ಅಷ್ಟು ಯೂಸ್ ಮಾಡ್ತೀನಿ ಅಷ್ಟೇ. ಮಾಡಬೇಕು ಅನ್ನಿಸ್ದಾಗ ಏನಾದರೂ ಹೇರ್ ಕೇರ್ ಮಾಡ್ಕೋಬೇಕು ಅಂದರೆ ಅಲೋವೆರಾ ಜೆಲ್ ಇರ್ಬೋದು, ಆಮೇಲೆ ಮಾಸ್ಕು ಬರ್ತಾವಲ್ಲ, ದಾಸವಾಳದ ಎಲೆ, ಅದೆಲ್ಲ ಆ ಥರ ನಾನು ಫೇಸ್ ಮಾಸ್ಕ್ ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೇ. ನೋಡಿ, ಇದೇ ನಾನು ಪ್ಯಾಕ್ನ ಯೂಸ್ ಮಾಡೋದು, ಫ್ರೂಟ್ ಆ್ಯಂಡ್ ಅರ್ತ್ ಅಂತ ಹೆನ್ನಾ ಪೌಡರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಪ್ರೈಸು ಅಷ್ಟೇ ತುಂಬ ಕಡಿಮೆ, 90. ನಾನು ಇದನ್ನು ತೊಗೊಂಬಂದರೆ 1 ಇಯರ್ ಆಗುತ್ತೆ ನನಗೆ. ಇದರಲ್ಲಿ 3-4 ಡೇಸ್ ಭೃಂಗರಾಜ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನೋಡಿ, ಪ್ರೈಸ್ ಬಂದು 90 ರುಪೀಸ್ ಅಷ್ಟೇ. ಇದು 100 ರುಪೀಸ್ ಒಳಗೆ ಸಿಗುತ್ತೆ. ತುಂಬಾ ತಂಪು ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನಾನ ಮಾಡ್ಕೊಂಡು ರಾಯರ ಪೂಜೆ ಮಾಡಿದೆ. ರಾಯರು ಆರಾಧನೆ ನಡೀತಿತ್ತು. ನಾನು ಮಾಮೂಲಿ ದೀಪ ಹಚ್ಚೋದು. ಗುರುವಾರ ಏನು ಬಂತು, ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ಶಾಗಿ ತಲೆ ಸ್ನಾನ, ತುಪ್ಪದ ದೀಪ ಹಚ್ಚಿದೆ. ಅವತ್ತು ನೈಟ್ ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಈ ಥರ ರೆಡಿಯಾಗಿದ್ದೆ. ನಾನು ಪಾಪ ಎಲ್ಲ ಸುಮ್ಮನೆ ಶರ್ವಾನಿ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ.